ಕೇಳಿ ಹರುಷಿತನಾಗಿ ಕಡು ಕರುಣಾಳು ಹೊಂಪುಳಿಯಾಗಿ ಭಕ್ತರ ಮೇಲಣ ಒಲವಿನ ಬಹಳ ಪರಮ ಸ್ನೇಹ ಪಸರಿಸಿತು. ಕೇಳಿದವೆ ಹರ ಹರ ಯುಧಿಷ್ಠಿರನ ಏಳಿಗೆಯನು. ಆ ಕೌರವೇಶ್ವರನ ಊಳಿಗವನು ಕೇಳಿದೆವೆ ಎನ್ನುತ್ತ ಅಸುರರಿಪು ನೋಡಿದನು. ಕೆಲಬಲನ ಅಸುರರಿಪು ನೋಡಿದನು. ಕೇಳಿ ಹರುಷಿತನಾಗಿ ಕಡು ಕರುಣಾಳು. ಈಗ ಶ್ರೀಕೃಷ್ಣನಿಗೆ ಪಾಂಡವರ ಅಜ್ಞಾತವಾಸ ಮುಕ್ತಾಯವಾಗಿರುವುದು ತಿಳಿಯುತ್ತದೆ. ವಿವಾಹದ ಆಮಂತ್ರಣದ ಓಲೆಯನ್ನು ಕೇಳಿ ಅತ್ಯಂತ ಕರುಣಾಮಯಿಯಾದ ಕೃಷ್ಣನಿಗೆ ಆನಂದವು ಉಕ್ಕಿ ಬಂದಿತು. ಸಂತೋಷವು ಹೊನಲಾಗಿ ಹರಿಯಿತು. ಆತನ ಮನಸ್ಸು ಕೇವಲ ಸಂತೋಷ ಪಡಲಿಲ್ಲ, ಬದಲಿಗೆ ಭಕ್ತರ ಏಳಿಗೆಯನ್ನು ಕಂಡು ಆನಂದದ ಅತಿರೇಕದಿಂದ ಪುಳಕಿತಗೊಂಡಿತು. ಭಕ್ತರ ಮೇಲಣ ಒಲವಿನ ಬಹಳ ಪರಮಸ್ನೇಹ ಪಸರಿಸಿತು ಎಂಬ ಸಾಲಿನಲ್ಲಿ ಕರುಣೆ ಅಥವಾ ಒಲವು ಮತ್ತು ಸ್ನೇಹ ಎರಡನ್ನು ಪ್ರತ್ಯೇಕವಾಗಿ ಹೇಳಿರುವುದು ಗಮನಾರ್ಹ. ಕರುಣೆ ಎಂದರೆ ದುಃಖವನ್ನು ನೋಡಿ ಕರಗುವುದು, ಸ್ನೇಹ ಎಂದರೆ ಆತ್ಮೀಯತೆಯಿಂದ ಅವರ ಏಳಿಗೆಯನ್ನು ತನ್ನದೇ ಕಾರ್ಯವೆಂದು ಸ್ವೀಕರಿಸುವುದು. ಕುಮಾರವ್ಯಾಸನು ಕೃಷ್ಣನ ಈ ಎರಡೂ ಗುಣಗಳನ್ನು ಒಂದೇ ಸಾಲಿನಲ್ಲಿ ಒಗ್ಗೂಡಿಸಿದ್ದಾನೆ. ನಂತರ ಅವನು ಸಭೆಯಲ್ಲಿ ಇದ್ದವರನ್ನು ಉದ್ದೇಶಿಸಿ ತನ್ನ ಎರಡೂ ಪಾರ್ಶ್ವದತ್ತ ದೃಷ್ಟಿ ಹಾಯಿಸಿ, ಆಹಾ, ಕೇಳಿದಿರಾ ಸಮಾಚಾರವನ್ನು? ಧರ್ಮರಾಯನ ಏಳಿಗೆಯನ್ನು ಕೇಳಿದಿರಾ? ಶಿವಶಿವ, ಪಾಂಡವರ ಭಾಗ್ಯೋದಯ ಆರಂಭವಾಗಲಿದೆ. ತಲೆ ಎತ್ತಿ ಮೆರೆಯುತ್ತಿದ್ದ ಕೌರವನ ಗರ್ವ ಭಂಗವಾಗಿ ಆತ ಪಾಂಡವರ ಮುಂದೆ ಅಸಹಾಯಕನಾಗಿ ಮಣಿಯಬೇಕಾದ ಪರಿಸ್ಥಿತಿ ಬರುತ್ತದೆ. ಕೌರವನ ಅನ್ಯಾಯದ ಸಾಮ್ರಾಜ್ಯ ಉರುಳಿ ಧರ್ಮರಾಯನ ನೈತಿಕ ಪ್ರಭುತ್ವದ ಮುಂದೆ ಕೌರವರು ತಲೆಬಾಗುವ ಅನಿವಾರ್ಯತೆ ಸೃಷ್ಟಿಯಾಗುತ್ತದೆ ಎಂದನು. ಯುಧಿಷ್ಠಿರನ ಏಳಿಗೆಯನು ಆ ಕೌರವೇಶ್ವರನ ಊಳಿಗವನು ಎನ್ನುತ್ತ ಅಸುರರಿಪು ನೋಡಿದನು ಕೆಲಬಲನ. ಚಿಂತೆ ಬೀತುದು ಪಾಂಡುಮಾವನ ಸಂತತಿಗಳು ಅಜ್ಞಾತವಾಸವನು ಎಂತು ಪಂಥದ ಮೇಲೆ ಕಳೆದರೋ. ನಮ್ಮ ಪುಣ್ಯವಿದು ಕುಂತಿದೇವಿಯ ಉಮ್ಮಳಿಸೆ ನಾವೆಂತು ಬದುಕುವೆವೋ. ಅಕಟ ಎನ್ನುತ್ತ ನಿರಂತರವು ಮರುಗುವನು ಬೊಪ್ಪನು ನಿರಂತರವು ಮರುಗುವನು. ಶಿವ 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 ಎಂದ. ಚಿಂತೆ ಬೀಚುದು. ಇಷ್ಟು ದಿನ ಮನಸ್ಸನ್ನು ಭಾರವಾಗಿಸಿದ್ದ ಆತಂಕವು ಕಳಚಿ ಬಿದ್ದಿತು. ಬೀಚುದು ಎಂಬ ಪದದ ಅರ್ಥ ದೂರವಾಯಿತು ಎಂದೇ ಇದ್ದರೂ ಬೀಚುದು ಎಂಬ ಪದಪ್ರಯೋಗದಲ್ಲಿ ಒಂದು ದೈಹಿಕ ನಿರಾಳತೆ ಇದೆ. ತಲೆಯ ಮೇಲಿದ್ದ ಒಂದು ಕಲ್ಲನ್ನು ಕೆಳಗಿಳಿಸಿದಾಗ ಸಿಗುವ ದೈಹಿಕ ನಿರಾಳತೆಯನ್ನು ಈ ಪದ ಧ್ವನಿಸುತ್ತದೆ. ಪಾಂಡುಮಾವನ ಸಂತತಿಗಳು ಅಜ್ಞಾತವಾಸವನ್ನು ಎಂತೂ ಪಂಥದ ಮೇಲೆ ಕಳೆದರೋ. ಕುಂತಿಯು ಕೃಷ್ಣನ ತಂದೆ ವಸುದೇವನ ಸಹೋದರಿ. ಆ ಕಾರಣದಿಂದ ಪಾಂಡು ಕೃಷ್ಣನಿಗೆ ಮಾವನಾಗಬೇಕು. ಅವರು ಎಂತೂ ಪಂಥದ ಮೇಲೆ ಕಳೆದರೋ ಎನ್ನುವ ವಿಸ್ಮಯ
ಅಜ್ಞಾತವಾಸವೆಂದರೆ ಕೇವಲ ಕಾಡಿನಲ್ಲಿ ಅಡಗಿ ಕೂರುವುದಲ್ಲ. ಸಿಕ್ಕಿಬಿದ್ದರೆ ಮತ್ತೆ 12 ವರ್ಷ ವನವಾಸ ಅನುಭವಿಸಬೇಕಾದ ಕಠಿಣ ಸವಾಲು. ತಮ್ಮ ಕ್ಷಾತ್ರ ತೇಜಸ್ಸನ್ನು ಮರೆಮಾಡಿ ವಿರಾಟನ ಆಸ್ಥಾನದಲ್ಲಿ ಕಂಕಭಟ್ಟನೆಂಬ ಹೆಸರಿನಿಂದ ಆಪ್ತ ಸಲಹೆಗಾರನಾಗಿ, ಪಗಡಾಟದ ಪರಿಣಿತನಾಗಿಯೂ, ಅಡುಗೆಯವನಾಗಿ, ನಿತ್ಯ ಶಿಕ್ಷಕನಾಗಿ, ಹಸುವ ಕಾಯುವವನಾಗಿ ಬದುಕುವುದು ಅತಿ ದೊಡ್ಡ ಆತ್ಮಗೌರವದ ಪಂಥ. ಆ ಪಂಥದ ಗೆಲುವನ್ನು ಕೃಷ್ಣ ವಿಸ್ಮಯದಿಂದ ಶ್ಲಾಘಿಸುತ್ತಿದ್ದಾನೆ. ಇದು ನಮ್ಮ ಪುಣ್ಯ ಎಂಬ ಉದ್ಗಾರದ ಮಾತು ಕೃಷ್ಣನ ಬಾಯಿಯಿಂದ ಬಂದಿದೆ. ಇಲ್ಲಿ ಕೃಷ್ಣನು ಅವರ ಪುಣ್ಯ ಎನ್ನಲಿಲ್ಲ. ಅತ್ಯಂತ ಸಹಜವಾಗಿ ನಮ್ಮ ಪುಣ್ಯವಿದು ಎಂಬುವಲ್ಲಿ ನಾನು ಮತ್ತು ಅವರು ಎಂಬ ಭೇದವೇ ಅಳಿದು ಹೋಗಿವೆ. ಪಾಂಡವರ ನಿರಾಳತೆಯೇ ತನ್ನ ನಿರಾಳತೆ, ಅವರ ವಿಜಯವೇ ತನ್ನ ಭಾಗ್ಯ ಎಂಬ ಕೃಷ್ಣನ ಪರಮ ಆತ್ಮೀಯತೆಯನ್ನು ಇಲ್ಲಿ ಕಾಣಬಹುದಾಗಿದೆ. ಕುಂತಿ ದೇವಿಯರು ಉಮ್ಮಳಿಸೆ ನಾವೆಂತು ಬದುಕುವೆವು. ಪಾಂಡವರು ವಿರಾಟ ನಗರದಲ್ಲಿ ಅನುಭವಿಸಿದ ಕಷ್ಟಗಳು ನಮ್ಮ ಕಣ್ಣೆದುರಿಗೆಯೇ ಕಾಣಿಸುತ್ತವೆ. ಆದರೆ ಕವಿಯು ಇದ್ದಕ್ಕಿದ್ದಂತೆಯೇ ಹಸ್ತಿನಾವತಿಯಲ್ಲಿ ಕುಳಿತು ಒಳಗೊಳಗೆ ಬೆಂದ ಕರುಳಿನ ಮೊರೆಯಿಟ್ಟ ಕುಂತಿಯ ದುಃಖವನ್ನು ಕುಂತಿ ದೇವಿಯರು ಉಮ್ಮಳಿಸೆ ಎಂಬ ಪ್ರಯೋಗದಲ್ಲಿ ನೆನಪಿಸುತ್ತಿದ್ದಾನೆ. ಕಣ್ಣೆದುರುಗಿನ ಕಷ್ಟಕ್ಕಿಂತ ಎಲ್ಲೋ ದೂರದಲ್ಲಿರುವ ತಾಯಿಯೊಬ್ಬಳ ಅಸಹಾಯಕ ತಳಮಳ ಓದುಗನ ಹೃದಯವನ್ನು ಆರ್ದ್ರಗೊಳಿಸುತ್ತದೆ. ಪಾಂಡವರ ಅಜ್ಞಾತವಾಸ ಅವರ ಹೆತ್ತ ತಾಯಿಯ ನೆಮ್ಮದಿಯನ್ನೇ ನುಂಗಿ ನೀರು ಕುಡಿದಿತ್ತು ಎಂಬ ಕಟು ಸತ್ಯವನ್ನ ಕವಿ ಹೇಳುತ್ತಿದ್ದಾನೆ. ನಾವೆಂದು ಬದುಕುವೆವು ಅಕಟ ಎನ್ನುವಲ್ಲಿ ಇಡೀ ಪದ್ಯದ ಕರುಣಾರಸದ ತೀವ್ರತೆಯ ಉತ್ತುಂಗ ದರ್ಶನವನ್ನು ಕಾಣುತ್ತೇವೆ. ಕುಂತಿಯ ಆ ಮೌನ ವೇದನೆಗೆ ಹೊರಗಿನಿಂದ ಸಿಗುವ ಸ್ಪಂದನದ ಧ್ವನಿಯೇ ಅಕಟ ಎಂದಾಗಿದೆ. ಅಯ್ಯೋ ಅಯ್ಯಯ್ಯೋ ಎಂಥ ದುರವಸ್ಥೆ ಎಂಬ ವಿಷಾದ ಸೂಚಕ ಉದ್ಗಾರವು ಓದುಗರಲ್ಲಿಯೂ ಮೂಡಿಬಂದರೆ ಅಚ್ಚರಿಯಲ್ಲ.